ಸರ್ ಈಗ ಸೋಲು ಅಂತ ಅಂದಾಗ ಜೊತೆಗೆ ಇನ್ನೊಂದು ಮಾತು ಕೂಡ ಹೇಳ್ತಾರೆ. ನಿಮ್ಮನ್ನ ಮತ್ತೆ ರವಿಚಂದ್ರನ್ ಸರ್‌ನ ಎಕ್ಸಾಂಪಲ್ ಆಗಿ ಕೊಡ್ತಿದ್ದಾರೆ. ಏನು ಮಾಡ್ಕೊಂಡಿಲ್ಲ ಎಲ್ಲ ಸಿನಿಮಾಗೆ ಹಾಕ್ಬಿಟ್ಟಿದ್ದಾರೆ ಅಂತ ಹೇಳ್ಬಿಟ್ಟು. ಸೊ ಆದ್ರೆ ಲೆಜೆಂಡರಿ ನಿರ್ದೇಶಕರ ಸಾಲಿನಲ್ಲಿ ನೀವಿಬ್ರು ಕೂಡ ನಿಂತ್ಕೊಳ್ತೀರಾ. ನೀವಿಬ್ರು ಗಳಿಸಿರೋದು ಏನು ಅಂತ ಅಂದ್ರೆ ಅದೇನೆ. ಓಕೆನಾ? ಒಳ್ಳೊಳ್ಳೆ ಸಿನಿಮಾಗಳನ್ನ ಕೊಟ್ಟಿರುವಂಥದ್ದು. ಸೊ ಈ ಸೋಲನ್ನ ಯಾವ ತರ ರಿಸೀವ್ ಮಾಡ್ಕೊಳ್ತೀರಾ ಸರ್ ನೀವು? ಅಂದ್ರೆ ನೀವು ಅವಾಗ್ಲೇ ಹೇಳ್ತಾ ಇದ್ರಿ ಇದು ಸೋಲಲ್ಲ ನಂದು ಗೆಲುವು ಅಂತ ಹೇಳ್ಬಿಟ್ಟು. ಏನ್ ಹೇಳ್ತೀರಿ ಅಂತ? ನೋಡಿ, ರವಿಚಂದ್ರನ್ ಡ್ರೀಮ್ ಮರ್ಚೆಂಟ್. ಆತ ಒಬ್ಬ ಡ್ರೀಮರ್. ಎಲ್ಲ ಡ್ರೀಮರ್ಸ್ ಹಂಗೆ. ಸೊ ಈಗ ರಾಜ್ ಕಪೂರ್ ಮೆರಾ ನಾಮ್ ಜೋಕರ್ ಮಾಡಿ ಎಲ್ಲ ಮಾರ್ಕೊಂಡು ಬಂದ್ಬಿಟ್ಟಿದ್ರು. ಕೊನೆಗೆ ಒಂದು ಬಾಬಿ ಮಾಡಿದ್ರು, ಗೆದ್ದರು. ಈ ಥರ ಬೇಕಾದಷ್ಟಂಥ ಕಥೆಗಳಿದೆ ಈ ಇಂಡಸ್ಟ್ರಿನಲ್ಲಿ. ಈಗ ಏನು ನಮ್ಮ ಹತ್ರ ಮನೆ ಇದ್ಬಿಟ್ರೆ ಸ್ವಂತ ಮನೆ ಅನ್ನೋದು ಒಂದು ನಂಬಿಕೆ ಅಷ್ಟೇ. ಈಗ ಯಾವುದೋ ಬಾಡಿಗೆ ಮನೇಲಿದ್ದೀವಿ ಅದನ್ನೇ ಸ್ವಂತ ಅಂದ್ಕೊಳ್ಳೋದು. ಹಾಗೆ ಈಗ ಪಿಕ್ಚರ್ಗಳು ಅಷ್ಟೇ. ನಮ್ಮ ಪಿಕ್ಚರ್ ಮಾಡೋದಿದೆಯಲ್ಲ ಅದು ಭಾಳ ಮುಖ್ಯ ಆಗುತ್ತೆ. ಅದಕ್ಕೆ ನಮ್ಮ ಪವರ್ ಬೇಕು. ಊಟ ಎಷ್ಟು ಮಾಡ್ತೀವಿ? 2 ಹೊತ್ತು 2 ತುತ್ತು 4 ಚಪಾತಿ ಒಂದಿಷ್ಟು ಅಷ್ಟೇ ತಾನೇ. ಒಂದು ಬಿರಿಯಾನಿ ತಿಂತೀವಿ, ಅದ್ರ ಮೇಲೆ ಏನು ತಿನ್ನೋಕ್ಕಾಗಲ್ಲ. ಏನು ಸ್ವಂತ ಮನೆ ಇದ್ಬಿಟ್ರೆ ಎಕ್ಸ್ಟ್ರಾ ಸ್ಪೆಷಲ್ ಬಿರಿಯಾನಿ, ಸ್ಪೆಷಲ್ ಮಂಚ ಏನೂ ಇರಲ್ವೇ? ಇದೇ ನಮ್ಮ ಮನೆ ಅಂದ್ಕೊಳ್ಳೋದು. ಯಾವತ್ತೂ ಆಗುತ್ತೆ, ಬಟ್ ಸಿನಿಮಾ ಆಗಲ್ವೇ? ಮನೆ ಆಗುತ್ತೆ, ಸಿನಿಮಾ ಆಗಲ್ಲ. ಆದ್ದರಿಂದ ಸಿನಿಮಾ ಮಾಡ್ತಾನೇ ಇರಬೇಕು, ಈಸಬೇಕು, ಇದ್ದು ಜಯಿಸಬೇಕು ಅಂತ ಹೇಗೆ ಬಸವಣ್ಣವ್ರು ಹೇಳಿದಾರೋ, ಕೈ ಕಾಲು ಹೊಡಿತಾನೆ ಇರಬೇಕು ಸಮುದ್ರದಲ್ಲಿ. ನಿಲ್ಲಿಸಿದ್ರೆ ಮುಳುಗೋಗ್ಬಿಡ್ತೀವಿ. ಅದಕ್ಕೆ ಆ ಒಂದು ಪಾಲಿಸಿ ಇಟ್ಕೊಂಡು ಸಿನಿಮಾ ಮಾಡ್ಕೊಂಡು ಹೋಗೋದೇ ನಮ್ಮ ಕೆಲಸ. ಅದರಲ್ಲೂ ರವಿಚಂದ್ರನ್ಗಂತೂ ನಾನು ಅಂಥ ಪರ್ಫೆಕ್ಟ್ ಫಿಲಮ್ ಮೇಕರ್. ಫೇಲ್ಯೂರ್ ಸಕ್ಸಸ್ ಇದು ಎಲ್ಲರಿಗೂ ಇದೆ. ಯಾರಿಗಿಲ್ಲ ಫೇಲ್ಯೂರ್ ಸಕ್ಸಸ್? ಮಣಿರತ್ನಮ್ಗಿಲ್ವಾ? ಬಾಹುಬಲಿ ಡೈರೆಕ್ಟ್ರಿಗಿಲ್ವಾ? ಯಾರಿಗಾದರೂ ಇದ್ದೇ ಇದೆ, ಒಂದು ಫೇಲ್ಯೂರ್ ಸಕ್ಸಸ್ ಇದ್ದೇ ಇರ್ತದೆ. ನಾವು ಪ್ರಯತ್ನ ಮರಳಿ ಮರಳಿ ಯತ್ನವ ಮಾಡು. ಮಾವಿನಕಾಯಿ ಕಲ್ಲು ಹೊಡಿತಾನೆ ಇರಬೇಕು. ಮಾವಿನಕಾಯಿ ಬೀಳುತ್ತೆ, ಯಾವತ್ತೂ ಮಾವಿನಕಾಯಿ ಬೀಳದೇ ಇರೋಲ್ಲ. 1-2 ಕಲ್ಲು ವೇಸ್ಟ್ ಆಗ್ಬೋದು. ಹಾಗೆ ಜೀವನ, ಅದಕ್ಕೆ ಪ್ರಯತ್ನ ಮಾಡ್ತಾನೆ ಇಲ್ಲ ಇರುತ್ತೆ. ಸರ್, ಸೋಲು ಅಂದಾಗ ನಿಮ್ಮನ್ನು ತೋರಿಸ್ತಾರೆ. ಆದ್ರೆ ಒಳ್ಳೊಳ್ಳೆ ಸಿನಿಮಾಗಳು ಯಾವುದು ಕನ್ನಡ ಚಿತ್ರರಂಗದಲ್ಲಿ ಅಂತ ಅಂದ್ರೆ ಒಂದು ಪ್ರೇಮಲೋಕನ್ ಹೇಳ್ತಾರೆ, ಬಂಧನನ್ ಹೇಳ್ತಾರೆ, ಮುತ್ತಿನ ಹಾರ ಅಂತ ಹೇಳ್ತಾರೆ. ಸೊ ಹೆಂಗ್ ಸೋಲಾಗುತ್ತೆ ಅನ್ನೋದು ನನ್ನ ಪ್ರಶ್ನೆ ಸರ್. ಅದು ಸೋಲಲ್ವಲ್ಲ, ಗೆಲ್ಲವಲ್ಲ. ಈಗ ನಮ್ಮ ರವಿಚಂದ್ರನು ನನ್ನ ಪಿಕ್ಚರ್ಗಳನ್ನ ಮೆನ್ಷನ್ ಮಾಡದೇ ಇರೋ ಚರಿತ್ರೆನೇ ಬರೆಯೋಕ್ಕಾಗಲ್ಲ ಹೌದು. ಅಲ್ವಾ? ಯಾರು ಒಳ್ಳೆ ಮೇಕರ್ಸ್ ಅಂತ ಕೇಳಿದ್ರೆ ನಾವು ನಿಮ್ಮಿಬ್ಬರ ಹೆಸರು ಹೇಳಲೇಬೇಕು. ಹೇಳ್ತಾರೆ, ನಿಮ್ಮ ಹೆಸರು ಹೇಳ್ತಾರೆ. ಅಲ್ಲಿ ಹೇಳಬೇಕು. ಹೆಂಗ್ ಅದೇ ಈ ಅದೇ ತರ ಅದೇ ಸೋಲು ನಮ್ಮ ಅನ್ನೋ ತರ ಅದೇ ನಮ್ಮ ಗೆಲುವು. ತೋರಿಸ್ತಾರೆ ಅಂತ. ನಮ್ಮ ಹೆಸರಿಗೆ ನಾವು ಸಿನಿಮಾಗಳು ಮಾಡಿದೀವಲ್ಲ, ಅದೇ ನಮ್ಮ ಗೆಲುವು.